ಇವತ್ತು ಪೆಹಲ್ಗಾಮಲ್ಲಿ ಏನಾಗಿದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ನಮ್ಮನೆ ಬಾಗಿಲಿಗೆ ನುಗ್ಗಿ ಹೊಡೆದಿರೋದು ನಮ್ಮೊಳಗೆ ಕೋಪ ಉಂಟು ಮಾಡಿಸಿದೆ. ಆದರೆ 2001ರಲ್ಲಿ ಒಂದು ಟೆರರಿಸ್ಟ್ ಗ್ರೂಪ್ ನಮ್ಮ ದೇಶದ ಪಾರ್ಲಿಮೆಂಟ್ ಹೌಸ್ ಮೇಲೆ ಅಟ್ಯಾಕ್ ಮಾಡಿದ್ರು. ಅದೇ ಗ್ರೂಪ್ 2002ರಲ್ಲಿ ಅಕ್ಷರಧಾಮ ಟೆಂಪಲ್ ಗಾಂಧಿನಗರಲ್ಲಿ 33 ಜನದ ಹತ್ಯೆ ಮಾಡಿದ್ರು. ಈ ಎರಡು ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರೋ ಸಿನಿಮಾ ಈ ವಾರ ರಿಲೀಸ್ ಆಗಿರೋ ಗ್ರೌಂಡ್ ಝೀರೋ. ಇದರಲ್ಲಿ ಇಮ್ರಾನ್ ಹಶ್ಮಿ ಅವರು ಮುಖ್ಯ ಪಾತ್ರ ನಿಭಾಯಿಸಿದ್ದಾರೆ. ಪ್ರೊಡ್ಯೂಸ್ ಬೈ ಎಕ್ಸೆಲ್ ಎಂಟರ್ಟೈನ್ಮೆಂಟ್. ನಾನು ನಿಮ್ಮ ರೋಹನ್ ಕೃಷ್ಣ, ನೀವು ನೋಡ್ತಿದ್ದೀರಾ ಮೆಟ್ರೋ ಸಾಗಾ ಫಿಲ್ಮ್ ಟೇಬಲ್. ಟೆರರಿಸಮ್ ಅನ್ನೋದೊಂದು ಕಾಯಿಲೆ ಹರಡೋದು ಬಾಡಿ ವೀಕ್ನೆಸ್ ಇಂದ. ಆದರೆ ಈ ಸಿನಿಮಾದಲ್ಲಿ ಎಕನಾಮಿಕ್ ವೀಕ್ನೆಸ್ ಇಂದ ಟೆರರಿಸಮ್ ಹೇಗೆ ಹರಡ್ತಿದೆ ಅಂತ ತೋರಿಸಿದ್ದಾರೆ. ಫಾರ್ ಎಕ್ಸಾಂಪಲ್, ಒಬ್ಬ BSF ಆಫೀಸರ್ ಹೊಡೆಯೋಕೆ 500 ರೂಪಾಯಿ ಕೊಡೋದು, ಅಥವಾ ಟೆರರಿಸ್ಟ್ ತೀರೋದ್ರೆ ಅವ್ರ ಫ್ಯಾಮಿಲಿ ಕಾಂಪನ್ಸೇಷನ್ ಆಗಿ 50,000 ಕೊಡೋದು, ಈ ಎಲ್ಲ ನುವಾನ್ಸ್ ವಿಷಯಗಳು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. 2000 ಇಂದ 2002 ವರೆಗೂ ಜೈಷೆ ಮೊಹಮ್ಮದ್ ಅನ್ನೋ ಟೆರರಿಸ್ಟ್ ಗ್ರೂಪ್ ಇಂಡಿಯಾ ಮೇಲೆ ಸೀರೀಸ್ ಆಫ್ ಅಟ್ಯಾಕ್ ಮಾಡ್ತಾರೆ. ನರೇಂದ್ರನಾಥ್ ದುಬೆ ಅನ್ನೋ BSF ಆಫೀಸರ್ ಅಂಡ್ ಇಸ್ ಟೀಮ್ ಅವ್ರ ಮೆಸೇಜ್ಗಳನ್ನೆಲ್ಲ ಇಂಟರ್ಸೆಪ್ಟ್ ಮಾಡಿದ್ರು ಅವ್ರ ಕೈಲಿ ಏನು ಮಾಡಕ್ ಆಗ್ತಿರಲ್ಲ. ಹೀಗಿರುವಾಗ 2002ರಲ್ಲಿ ಅವಾಗಿನ ಪ್ರೈಮ್ ಮಿನಿಸ್ಟರ್ ಆದ ಅಟಲ್ ಬಿಹಾರಿ ವಾಜಪೇಯಿ ಅವರು ಜನರ ಮೊರಾಲ್ ಎತ್ತಕ್ಕೆ JNKಗೆ ಹೋಗ್ತಾರೆ. ಅವಾಗ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೋ ಇಲ್ವೋ, ಜೈಷೆ ಮೊಹಮ್ಮದ್ ಮುಂದೆ ಏನ್ ಮಾಡುತ್ತೆ, ಈ ಗ್ರೌಂಡ್ ಝೀರೋ ಅಂದ್ರೆ ಏನು, ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಈ ಸಿನಿಮಾದಲ್ಲಿದೆ. ಈ ಸಿನಿಮಾದ ಟೆಕ್ನಿಕಾಲಿಟೀಸ್ ಬರೋದಾದ್ರೆ ಕಾಶ್ಮೀರ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಆಕ್ಷನ್ ಸೀನ್ಸ್ ಅಷ್ಟು ಥ್ರಿಲ್ಲಿಂಗ್ ಆಗಿಲ್ಲ, ಬಟ್ ವಿಜುವಲ್ ಸ್ಟೋರಿ ಟೆಲ್ಲಿಂಗ್ ಒಂಥರ ಚೆನ್ನಾಗಿದೆ. ನಮ್ಮ ಇಂಡಿಯನ್ ಮಿಲಿಟರಿ ಸಿನಿಮಾಗಳಲ್ಲಿ ಅನ್ನೆಸರಿ ಲವ್ ಸ್ಟೋರಿ ಆಡ್ ಮಾಡ್ತಾರೆ. ಇದು ನೋಡೋರಿಗೆ ತುಂಬಾ ಜನಕ್ಕೆ ಇಷ್ಟ ಆಗದೇನೂ ಇರ್ಬೋದು, ಬಟ್ ಈ ಸಿನಿಮಾದಲ್ಲಿ ಅದು ಮಾಡಿಲ್ಲ. ಈ ಸಿನಿಮಾದಲ್ಲಿ ಒಬ್ಬ BSF ಸೋಲ್ಜರ್ ಏನೆಲ್ಲ ಕಷ್ಟಪಡ್ಬೋದು, ಅವ್ರ ಮೆಂಟಾಲಿಟಿ ಹೇಗಿರುತ್ತೆ ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಈ ಸಿನಿಮಾದ ಸೆಂಟ್ರಲ್ ಕ್ಯಾರೆಕ್ಟರ್ ನರೇಂದ್ರನಾಥ್ ಡುಬೆ, ಪ್ಲೇಡ್ ಬೈ ಇಮ್ರಾನ್ ಹಶ್ಮಿ. ಅವ್ರ ಆಕ್ಟಿಂಗ್ ಕೆಲವೊಂದ್ ಕಡೆ ಇನ್ಕನ್ಸಿಸ್ಟೆಂಟ್ ಆಗಿದ್ರು ಓವರ್ ಆಲ್ ಆಗಿ ಒಂದು ಡಿಸೆಂಟ್ ಪರ್ಫಾರ್ಮೆನ್ಸ್ ಇಟ್ಟಿದ್ದಾರೆ. ಈ ಸಿನಿಮಾದಲ್ಲಿ ಬೇರೆ ಯಾವ ಕ್ಯಾರೆಕ್ಟರ್ಸ್ ಅಂತ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ರೈಟಿಂಗ್ ಅಲ್ಲಿ ಅಂತ ಸ್ಕೋಪ್ ಏನು ಇರಲಿಲ್ಲ. ಈ ಸಿನಿಮಾ ಥಿಯೇಟ್ರಿಕಲ್ ಆಗಿ ನೋಡಿದಾಗ ತುಂಬಾ ಅನ್ಫಿನಿಶ್ಡ್ ಅನ್ಸುತ್ತೆ. ಮೋಸ್ಟ್ಲಿ ಸಿಚುವೇಶನ್ ನೋಡ್ಕೊಂಡು ಬೇಗ ರಿಲೀಸ್ ಮಾಡಿದ್ರೇನೋ ಅಂತಾನೂ ಹೇಳ್ಬೋದು. If you want to know the lives of BSF soldiers and want to see Kashmir through BSF soldiers' eyes, Ground Zero is a one-time decent watch. ನಿಮ್ಗೆ ಈ ತರ ಮಿಲಿಟರಿ ಆಪರೇಷನ್ ಫಿಲ್ಮ್ ಇಷ್ಟ ಆಗೋದಾದ್ರೆ ಈ ವಾರದ 4 ರೆಕಮೆಂಡೇಶನ್. Zero Dark 30, ಒಸಾಮಾ ಬಿನ್ ಲಾಡೆನ್ ಅಸಾಸಿನೇಷನ್ ಹೇಗಾಯ್ತು ಅನ್ನೋದ್ರ ಮೇಲೆ ಈ ಸಿನಿಮಾ ಇದೆ. ಬ್ಲ್ಯಾಕ್ ಹಾಕ್ ಡಾನ್ ಆನ್ ಜಿಯೋ ಹಾಟ್ಸ್ಟಾರ್. ಬಾರ್ಡ್ ಆಫ್ ಬ್ಲಡ್ ನೆಟ್ಫ್ಲಿಕ್ಸ್ ಅಲ್ಲಿ ಇಮ್ರಾನ್ ಹಶ್ಮಿ ಇನ್ನೊಂದು ಸೀರೀಸ್ ಇದೆ ಇದೇ ತರ, ಮಿಸ್ ಮಾಡದೆ ನೋಡಿ. ಕೊನೆಗೆ ಮ್ಯೂನಿಕ್ ಆನ್ ಪ್ರೈಮ್ ವಿಡಿಯೋ. ಈ ರಿವ್ಯೂ ನಿಮಗೆ ಇಷ್ಟ ಆದ್ರೆ ಕಾಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ನೆಕ್ಸ್ಟ್ ವೀಕ್ ಇನ್ನೊಂದು ರಿವ್ಯೂ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಸಬ್ಸ್ಕ್ರೈಬ್ ಟು ಮೆಟ್ರೋ ಸಾಗಾ ಫಿಲ್ಮ್ ಟೇಬಲ್.